ಸ್ವಲ್ಪ ಈಗ ಗ್ರ್ಯಾಂಡ್ ಲುಕ್ ಬೇಕು, ನಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು, ಸ್ವಲ್ಪ ಡೆಕೋರೇಟ್ ಮಾಡಿ ಆ ಥರ ಕೇಳ್ಕೊಬೋದು. ನೀವೇ ಹೇಗೆ ಡೆಕೋರೇಟ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಸ್ವಲ್ಪ ಗ್ರ್ಯಾಂಡ್ ಇರೋವಂಥ ವಿಗ್ ಇದೆ, ಅದು ಕೂಡ ಹಾಗೇನೇ ಇರುತ್ತೆ. ಅದಕ್ಕೂ ಕೂಡ ಈ ಥರ ನಿಮಗೆ ಕ್ಲಿಪ್ ಸಿಗುತ್ತೆ. ನೀವು ಇದನ್ನು ಟೀಮ್ ಅಪ್ ಮಾಡಿಬಿಟ್ಟು ಜಸ್ಟ್ ಕ್ಲಿಪ್ ಹಾಕ್ಬಿಟ್ರೆ ಸಾಕು, ನಿಮ್ಮದು ಹೇರ್ ಸ್ಟೈಲ್ ರೆಡಿ ಆಗಿದೆ. ಇದನ್ನು ಹೇಗೆ ಹಾಕೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೇಮ್ ನಾವು ಯಾವ ಥರ ನೀವು ಗಂಟು ಹಾಕ್ಕೊಳ್ತೀರೋ ಆ ಥರ ಗಂಟು ಹಾಕಿ, ಈ ಹಾಕಿರ್ತಕ್ಕಂಥ ಗಂಟೆ ಏನಿರುತ್ತೆ ಬಿಚ್ಚಬಾರ್ದು. ಇದು ಬಿಚ್ಚಿಬಿಟ್ರೆ ಈ ಕೂದಲ ಜೊತೆಗೆ ಈ ವಿಗ್ ಕೂಡ ಶಿಂಕ್ ಆಗಿಬಿಟ್ಟು ನಿಮಗೆ ಹೇರ್ ಸ್ಟೈಲ್ ಯಾವುದು ಅಂತಲೇ ಗೊತ್ತಾಗಲ್ಲ, ಮತ್ತು ಬ್ರೈಡಲ್ಗೆ ಇರ್ಸ್ ಕೂಡ ಆಗ್ಬೋದು. ಹಾಗಾಗಿ ನೀವು ಈ ಹೇರ್ನ ಏನು ಮಾಡ್ತೀರಾ, ಕ್ಲೀನಾಗಿ ಟೈಅಪ್ ಮಾಡಬೇಕು. ಇದನ್ನು ಈಗ ಹೇಗೆ ಹಾಕೋದು ಅಂದರೆ, ನೀವು ಒಂದು 2ರಿಂದ 3 ಕಡೆ ಮಾತ್ರನೇ ಹೇರ್ ಪಿನ್ಸ್ನ ಹಾಕಬೇಕು. ಮೊದಲೇ ಹೇಳಿದೆ, ಜಾಸ್ತಿ ಕ್ಲಿಪ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ವಿಗ್ ಹಾಳಾಗಿಬಿಡುತ್ತೆ. ಇದನ್ನೇ ಎತ್ತಿಟ್ರೆ ನೀವು ಬೇರೆ ಫಂಕ್ಷನಲ್ಲೂ ಕೂಡ ನೀಟಾಗಿ ಹಾಕೊಂಡು ಹೋಗ್ಬೋದು, ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿ ಸ್ಟಿಕರ್ಸ್ ಬಂದಿದೆ ಇವಾಗ. ಈ ಸ್ಟಿಕರ್ಸ್ನ ನೀವು ಈ ಥರ ಮುಂದ್ಗಡೆಯಿಂದನೇ ಅಂಟಿಸ್ತಾ ಹೋಗ್ಬೇಕು. ಇಲ್ಲಿ ಸಮಯ ಕೂಡ ವ್ಯಯ ಆಗಲ್ಲ, ಮತ್ತು ಜಾಸ್ತಿ ಹರ್ಟ್ ಕೂಡ ಆಗಲ್ಲ. ಯಾಕಂದರೆ ನೀವು ಕೂದಲಿಗೆ ಪಿನ್ ಚುಚ್ಚುವಾಗ ಅದು ತಲೆಗೂ ಕೂಡ ಚುಚ್ಚಿಬಿಟ್ಟು ನಿಮಗೆ ಪೇನ್ ಆಗ್ಬೋದು, ಅದು ಕೂಡ ಇದರಲ್ಲಿ ಏನೂ ಆಗಲ್ಲ. ಈ ಸ್ಟಿಕರ್ನ ನೀವು ಈ ಥರ ಇಟ್ಕೊಂಡ್ಬಿಟ್ರೆ ಸಾಕು. ಇದಕ್ಕೂ ವಿಗ್ಗಿಗೂ ಕೂಡ ನೀವು ಈ ರೀತಿ ಸ್ಟಿಕರ್ಗಳನ್ನ ಅಂಟಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ವಿಗ್ ಕೂಡ ಗ್ರ್ಯಾಂಡಾಗೇ ಕಾಣುತ್ತೆ. ನೀವು ಮತ್ತು ಈ ಇವ್ರನ್ನ ಬ್ರೈಡಲ್ ಏನೋ ನಿಮಗೆ ಪಾಲ್ಸ್ ಇಡೋದಾಗ್ಬೋದು, ಬೇರೆ ಬೀಡ್ಸ್ ಇಡೋದಾಗ್ಬೋದು, ಅವ್ಯಾವೂ ಜಾಸ್ತಿ ಸಮಸ್ಯೆ ಕಾಣಲ್ಲ. ಇಷ್ಟಾದರೆ ಸಾಕು. ಅದಾದಮೇಲೆ ನೀವು ಈ ಥರ ಆರ್ಟಿಫಿಷಿಯಲ್ ಕ್ಲಿಪ್ಗಳು ಅದನ್ನು ಹಾಕೋದು. ಇದಾಕಾಯ್ತಲ್ವ? ಈಗ ನಿಮಗೆ ಮುಂದ್ಗಡೆ ಬೈತಲೆ ಮಣಿ ಹಾಕಬೇಕಾಗುತ್ತೆ. ಇದನ್ನು ನೀವು ಹೀಗೆ ಭಾಗ ಮಾಡ್ಕೊಳ್ಳಿ. ಭಾಗ ಮಾಡಿಕೊಂಡು ಈ ಬೈತಲೆ ಮಣಿನ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದನೇ ನಿಮ್ಮ ಫಂಕ್ಷನ್ ಮುಗಿತಾ ಇದ್ದಂಗೆ ನೀವೇನು ಮಾಡಬೇಕಾಗುತ್ತೆ, ಕ್ಲಿಪ್ಸ್ ಎಲ್ಲ ತೆಗೆದು ಅದನ್ನು ಕ್ಲೀನಾಗಿ ಒಂದು ರಟ್ಟಿನ ಬಾಕ್ಸಲ್ಲಿ ಹಾಕಿಟ್ರೆ ನೀವು ಮತ್ತೊಂದು ಕಾರ್ಯಕ್ರಮದಲ್ಲೂ ಕೂಡ ನೀವು ಇದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ಬೋದು. ಹೀಗೆ ಸಿಂಪಲ್ಲಾಗಿ ನೀವು ಸ್ವಿಚಸ್ನ ಹಾಕೊಳ್ಳೋದನ್ನ ರೂಢಿ ಮಾಡ್ಕೋಬೋದು. ವೀಕ್ಷಕರೇ, ಈ ಕೇಶ ವಿನ್ಯಾಸ ಎಷ್ಟು ಸುಂದರವಾಗಿ ರೆಡಿ ಮಾಡಿದ್ರು ಅಲ್ವಾ? ಮದುವೆಗಳಲ್ಲಿ ದಿಢೀರಂತ ಹೇರ್ ಸ್ಟೈಲ್ ಮಾಡಬೇಕು ಅಂದ್ರೆ ಇಂತಹ ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ.